ಕಡೆ ನೀವು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದೀರಿ. ರಾಜಕಾರಣ ಎತ್ತ ಸಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ರೆಸಾರ್ಟ್ ರಾಜಕಾರಣ, ಮತ್ತೊಂದು ಕಡೆ ವಿದೇಶಿ ಪ್ರವಾಸ. ಈ ಬಜೆಟ್ನ ಲೆಕ್ಕಾಚಾರ ಏನು? ಬಜೆಟ್ನ ವಿಚಾರ ಇಟ್ಕೊಂಡು ಯಾಕೆ ಫಾರಿನ್ ಟ್ರಿಪ್ ಹೋದ್ರು? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಒಂದು ಕಡೆ ರೆಸಾರ್ಟ್ ರಾಜಕಾರಣ, ಮತ್ತೊಂದು ಕಡೆ ವಿದೇಶಿ ಪ್ರವಾಸ. ಇದರ ಮಧ್ಯೆ ಕರ್ನಾಟಕದ ಈ ಬಾರಿಯ ಈ ವರ್ಷದ ಚೊಚ್ಚಲ ಬಜೆಟ್. ಈ ಬಜೆಟ್ನ ಲೆಕ್ಕಾಚಾರ ಏನು? ಬಜೆಟ್ನ ವಿಚಾರ ಇಟ್ಕೊಂಡು ಯಾಕೆ ಫಾರಿನ್ ಟ್ರಿಪ್ ಹೋದ್ರು? ಇನ್ನೊಂದು ಬಣದವರು ರೆಸಾರ್ಟ್ ರಾಜಕಾರಣ ಶುರು ಮಾಡ್ಕೊಂಡಿದ್ದಾದ್ರು ಯಾಕೆ? ಇದರ ಜೊತೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ಗರಂ ಆಗಿದ್ದಾದ್ರು ಯಾಕೆ? ಇದ್ದಕ್ಕಿದ್ದ ಹಾಗೆ ಫಾರಿನ್ಗೆ ಹೋದಂತಹ ಎರಡು ತಂಡದವರು ಬೆಂಗಳೂರಿಗೆ ವಾಪಸ್ ಆಗಿರುವ ಹಿಂದಿರುವಂಥ ರಹಸ್ಯ ಆದ್ರೂ ಏನು? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಬಜೆಟ್ ಗೇಮ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕಾಂಗ್ರೆಸ್ನಲ್ಲಿ ಈ ರೆಸಾರ್ಟ್ ರಾಜಕಾರಣ, ವಿದೇಶಿ ಪ್ರವಾಸ ಭಾರಿ ಸದ್ದನ್ನ ಮಾಡ್ತಾ ಇತ್ತು. ಈಗ ತಂಡೋಪತಂಡವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ವಿದೇಶಿ ಪ್ರವಾಸಕ್ಕೆ ಹೋಗಿರುವಂಥ ಉದ್ದೇಶ ಏನು ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಅಂದರೆ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಆ ಬಜೆಟ್ ಅಧಿವೇಶನದಲ್ಲಿ ಯಾವ ಬಣದವರು ಗೈರಾಗ್ತಾರೆ, ಯಾವ ಬಣದವರು ಹಾಜರಾಗ್ತಾರೆ ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೀತಾ ಇತ್ತು. ಇದಾದ ನಂತರದಲ್ಲೇ ಕೂಡ ಹೈಕಮಾಂಡ್ ಈ ವಿದೇಶಿ ಪ್ರವಾಸಕ್ಕೆ ಹೋದಂಥ ನಾಯಕರ ಲೆಕ್ಕಾಚಾರ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಗರಂ ಆಗಿದ್ರು. ಒಂದು ಕಡೆ ನೀವು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದೀರಿ. ರಾಜಕಾರಣ ಎತ್ತ ಸಾಗ್ತಾ ಇದೆ, ಯಾವ ನಿರ್ಧಾರವನ್ನ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ತರಾಟೆನ ತೆಗೆದುಕೊಂಡಿತ್ತು ಸಿದ್ದರಾಮಯ್ಯ ಅವರ ಬಣದವ್ರಿಗೆ. ಹಾಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಏನು, ಈ ವಿದೇಶಿ ಪ್ರವಾಸಕ್ಕೆ ಹೋಗಿದ್ರಲ್ಲ ಕಾಂಗ್ರೆಸ್ನ ನಾಯಕರು, ಅದು ತಂಡೋಪತಂಡವಾಗಿ ಅವರು ಈ ಬಜೆಟ್ಗೆ ಬರ್ತಾರಾ ಅಥವಾ ಬೇರೆಯದೇ ಲೆಕ್ಕಾಚಾರ ಮಾಡ್ತಾರಾ? ಅಧಿವೇಶನದಲ್ಲಿ ಏನೆಲ್ಲ ಆಗಬಹುದು ಹಾಗಾದ್ರೆ ಅನ್ನುವಂತಹ ಸಿಕ್ಕಾಬಟ್ಟೆ ಚರ್ಚೆಗೀಡಾಗಿದ್ದಂಥ ವಿಚಾರ ಇದು. ಈಗ ಹೈಕಮಾಂಡ್ ಗರಂ ಆದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೇರವಾಗಿ, ನಾನು DCM DK ಶಿವಕುಮಾರ್ ಅವರ ನಡುವೆ ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಮುನಿಸಿಲ್ಲ, ಯಾವುದೇ ಬೇಜಾರಿಲ್ಲ. ನಾವಿಬ್ರು ಹಾಲು ಜೇನು ಇದ್ದ ಹಾಗೆ, ನಾವು ಹಾಲು ಜೇನು ಹೆಂಗೆ ಬೆರೆತ್ಕೊಳ್ಳುತ್ತೋ ಹಾಗೆ ನಾವು ಕೂಡ ಬೆರೆತ್ಕೊಂಡು ನಾವು ಈ ಎತ್ತ ಏನು ಈ ವಿಚಾರಗಳಿದೆಯಲ್ಲ, ಕುರ್ಚಿ ಕದನ, ಮತ್ತೊಂದು ಮಗದೊಂದು ಬಣಬಡಿದಾಟ ಅಂತ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿರೋದು. ಅಂದರೆ ಯಾವಾಗ ಹೈಕಮಾಂಡ್ ನೇರವಾಗಿ ಗುಡುಕ್ತು ಇವ್ರ ಮೇಲೆ, ಆಗ ಸಿದ್ದರಾಮಯ್ಯವರು ಹೇಳ್ತಾರೆ ಹಾಲು ಜೇನು ನಾವು ಅಂತ. ಈ ಫಾರಿನ್ನ ಲೆಕ್ಕಾಚಾರ, ಫಾರಿನ್ ಟ್ರಿಪ್ನ ಲೆಕ್ಕಾಚಾರ, ಬಜೆಟ್ನ ಲೆಕ್ಕಾಚಾರ ಅಂದರೆ ಇಲ್ಲಿ ಮೊದಲೇ ಪ್ಲಾನ್ ಏನಾಗಿತ್ತು, ಹೈಕಮಾಂಡ್ ಏನಾದರೂ ಕೂಡ ಬಜೆಟ್ ಮಂಡಿಸಬಾರ್ದು ಸಿದ್ದರಾಮಯ್ಯ ಅವರು ಅಂತ ಏನಾದರೂ ಕೂಡ ಹೇಳಿಬಿಟ್ರೆ ಆಗ ಏನು ಮಾಡೋದಕ್ಕಾಗೋದಿಲ್ಲ. ಆ ಸಂದರ್ಭವನ್ನು ನಾವು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು, ಅಂತಹ ಸನ್ನಿವೇಶ ಸಂದರ್ಭ ಒದಗಿದ್ರೆ ಇದೇ ಫಾರಿನ್ ಲೆಕ್ಕಾಚಾರವನ್ನ ಯೋಜನೆ ಮಾಡಿದಂಥವರು ಯಾರು ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಏನು ಈಗಾಗಲೇ ಎರಡು ತಂಡವಾಗಿ ಏನು ಫಾರಿನ್ ಟ್ರಿಪ್ ಹೋಗಿದ್ದಂಥ ನಾಯಕರು 12 ಜನ ರಾತ್ರಿನೇ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅದು ಹೈಕಮಾಂಡ್ ನೇರವಾಗಿ ಗರಂ ಆದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಪ್ಪ ಸಾಕು ವಾಪಸ್ ಬಂದ್ಬಿಡಿ, ಇಲ್ಲಿ ಹೈಕಮಾಂಡ್ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಇನ್ನುಳಿದಂಥ ಶಾಸಕರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ವಾಪಸ್ ಆಗ್ತಾ ಇರೋದ್ರ ಲೆಕ್ಕಾಚಾರ ಒಂದು ಕಡೆ ಆದರೆ ಹೈಕಮಾಂಡ್ ಈ ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾವುದೂ ಕೂಡ ಬೇಕಾಗಿಲ್ಲ ಇಂತಹ ಸಂದರ್ಭದಲ್ಲಿ ಅಂತ. ನಿಮ್ಮ ರಾಜ್ಯದ
ರಾಜಕಾರಣ ಬೇರೆ ರಾಜ್ಯಕ್ಕೆ ಕೂಡ ನಾವು ಹೇಳ್ಕೊಳ್ಳೋ ರೀತಿ ಇರಬೇಕು. ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ, ಕರ್ನಾಟಕದಲ್ಲಿ ಗ್ಯಾರಂಟಿನ ಕೊಟ್ಟಿದ್ದೀವಿ, ಕರ್ನಾಟಕದಲ್ಲಿ ಸುಭಿಕ್ಷ ರಾಜಕಾರಣ ನಡೀತಾ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಜನಮನ್ನಣೆ ಇದೆ ಅನ್ನೋದನ್ನ ಬೇರೆ ರಾಜ್ಯಗಳು ತೋರಿಸ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ, ಪಂಚರಾಜ್ಯಗಳಿರುವಂಥ ಸಂದರ್ಭದಲ್ಲಿ, ಪಂಚರಾಜ್ಯ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಇಂತಹ ಸನ್ನಿವೇಶವನ್ನ ತಂದೊಡ್ಡಿ ನೀವು ಇಕ್ಕಟ್ಟಿಗೆ ಸಿಲುಕಿಸಬೇಡಿ, ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯವರಿಗೆ ತರಾಟೆನ ತೆಗೆದುಕೊಂಡ ನಂತರದಲ್ಲಿ ಈಗ ಸಿದ್ದರಾಮಯ್ಯವರು ಕೂಡ ಹಾಲು ಜೇನು ಅನ್ನುವಂಥ ನೆಪವನ್ನು ಒಡ್ಡಿ ಹಾಲು ಜೇನು ಜೊತೆಯಾಗೇ ಇರ್ತೀವಿ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಏನು ಫಾರಿನ್ಗೆ ಹೋದಂಥ ನಾಯಕರು ಅವರು ಕೂಡ ವಾಪಸ್ ಆಗಿದ್ದಾರೆ. ಇವತ್ತು ಕೂಡ ಇನ್ನೊಂದು ತಂಡ ಇವತ್ತು ವಾಪಸ್ ಆಗ್ತಾ ಇರುವಂಥದ್ದು. ಇದಾದ ನಂತರದಲ್ಲಿ ರಾಜ್ಯ ರಾಜಕಾರಣದ ದಿಕ್ಕು ಯಾವ ರೀತಿ ಸಾಗುತ್ತೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಬಜೆಟ್ ಗೇಮ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.